ಅದೇ ಇವಾಗ ಸ್ಟೇಟು ಕಾಂಗ್ರೆಸ್ ಇದ್ದರೆ ಪರವಾಗಿಲ್ಲ, ಸ್ಟೇಟ್ ಕಾಂಗ್ರೆಸ್ ಇರಲಿ, ಸೆಂಟ್ರಲ್ BJP ಇರಬೇಕು. ಅಲ್ಲ ಇನ್ನೇನು ಹೇಳೋದು, ಎಲ್ಲರೂ ಪೇಪರಲ್ಲಿ ಗೊತ್ತಿದೆ, 400ಕ್ಕೆ 400 ಗೆಲ್ತಾರೆ. ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ಸಲ್ಲಿ ಫ್ಯೂಚರ್ ಇದೆ. ಇಲ್ಲೂ ಜನಗಳು ಆ ಥರ ಇರಬೇಕಲ್ಲ, ಮೋದಿ ಥರ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಪೂಜಾ ಶಿವಕುಮಾರ್. ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈಗ ಆಲ್ರೆಡಿ ಈ ಬಿಸಿಲಿನ ಧಗೆ ಹತ್ತು ಹುರಿತಾ ಇದೆನೋ ಅದೇ ರೀತಿ ಒಂದಷ್ಟು ಪಕ್ಷಗಳ ನಡುವೆ ಕೂಡ ಅಷ್ಟೇ ಒಂದು ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಹಿಂದೆ ಟಿಕೆಟ್ ವಿಚಾರವಾಗಿ ಪಕ್ಷಗಳ ಮಧ್ಯೆನೇ ಒಂದಷ್ಟು ವೈಮನಸ್ಸು ಶುರುವಾಗಿತ್ತು. ಜೊತೆಗೆ ಯಾರಿಗೆ ಟಿಕೆಟ್ ಸಿಗ್ಬೋದು ಒಂದಷ್ಟು ಬಂಡಾಯನೂ ಕೂಡ ಹೇಳಿದರು. ಸದ್ಯಕ್ಕೆ ನಾನು ಇವಾಗ ಬೆಂಗಳೂರಿನ ಉತ್ತರ ಭಾಗದಲ್ಲಿದ್ದೀನಿ. ಅಂದರೆ ಬೆಂಗಳೂರಿನ ಒಂದು ಪ್ರಮುಖ ಭಾಗ ಅಂತಲೇ ಹೇಳ್ಬೋದು. ಇಲ್ಲಿ ಉತ್ತರ ಭಾಗದಲ್ಲಿ ಈಗ ರಾಜೀವ್ ಗೌಡ ಅನ್ನೋರಿಗೆ ಟಿಕೆಟ್ ಸಿಕ್ಕಿದೆ. ಜೊತೆಗೆ BJP ಇಂದ ಶೋಭಾ ಕರಂದ್ಲಾಜೆ ಅವ್ರಿಗೆ ಸಿಕ್ಕಿದೆ. ಹಾಗಾದರೆ ಇಲ್ಲಿ ಕಾಂಗ್ರೆಸ್ನ 5 ಗ್ಯಾರಂಟಿಗಳು ವರ್ಕ್ ಆಗತ್ತಾ, ಜೊತೆಗೆ ಈ ಮೋದಿಜಿ ಅವರ ಗ್ಯಾರಂಟಿ ವರ್ಕ್ ಆಗತ್ತಾ, ಜನಗಳನ್ನೇ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ. ನಮ್ಮ ಮತ BJPಗೆ ಮೇಡಮ್. BJP ಏನು ಕಾರಣ ಅಂದರೆ ಮೋದಿಯವ್ರ ಕಾರಣ. ಮೋದಿಯವರಿಂದನೇ ನಾವು BJPಗೆ ಹಾಕ್ತೀವಿ. ಮೋದಿ ಅವರಲ್ಲಿ ಮಾಮೂಲಿ ಮಾಡ್ತಾ ಇದಾರಲ್ಲ ಇವಾಗೆಲ್ಲ, ಅದರಿಂದ ರಾಮ ಮಂದಿರ ಇವೆಲ್ಲ ಸಾಕೊಂಡವ್ರೆ. ಹೊರಗಡೆ ಈಗೆಲ್ಲ ಯಾರು ಬಿಡಿಸಿರಲ್ಲ. ಇವಾಗೆಲ್ಲ ಮೋದಿಯವ್ರು ಮಾಡ್ತಾ ಇರೋದಕ್ಕೆ ಮೋದಿಯವರೇ ಬರಬೇಕು. ಕಾಂಗ್ರೆಸ್ನವ್ರು ಬಂದ್ರೆ ಮಾಡಿಲ್ವ ಫ್ರೀನ? ಆಯ್ತದೆ, ಮಾಡಿ ಮಡಗರಲ್ಲ ಫ್ರೀನ. ಎಲ್ಲ ಸರ್ಕಾರಕ್ಕೆ ಸಾಲ ಮಾಡುತ್ತೆ ಅಷ್ಟೇ. ನಮ್ಮಂಥವ್ರು ನೋಡಿಲಿ, ಮೂಟೆ ಹೊರೋದು ಹೊರ್ತಾನೆ ಇರಬೇಕು, ಮಾಡೋದು ಮಾಡ್ತಾನೆ ಇರಬೇಕು ಅಷ್ಟೇ. ಫುಲ್ ಚೇಂಜ್ ಆಯ್ತದೆ, ಬರುತ್ತೆ ಡೆವಲಪ್ಮೆಂಟ್ ಬರುತ್ತೆ. BJPಗೆ ನಾವು BJPಗೆ ಆಗೋದು. ಏನಕ್ಕೆ ಎಲ್ಲ ದೇಶದಲ್ಲಿ ಒಳ್ಳೇದು ಮಾಡಿದ್ದಾರೆ, ಜನಗಳಿಗೆಲ್ಲ ಒಳ್ಳೇದು ಮಾಡಿದ್ದಾರೆ, ರಾಮ ಮಂದಿರ ಕಟ್ಟಿದ್ದಾರೆ, ಪ್ರತಿಯೊಂದು ಒಳ್ಳೇದಾಗ್ತಾ ಇದೆ. ದೇಶ ಉದ್ಧಾರ ಆಗಬೇಕು ಅಂದರೆ BJPಗೆ ಆಗಬೇಕು, BJP ಗೆಲ್ಲಿಸ್ಬೇಕು. ಕಾಂಗ್ರೆಸ್ ನಮ್ಗೆ ಆ ಕಥೆನೇ ಗೊತ್ತಿಲ್ಲ. ನಮಗೆ ನಮ್ಗೆ ಅವ್ರು ಯಾರೋ ಗೊತ್ತಿಲ್ಲ, ನಮ್ಗೆ ಗೊತ್ತಿರೋದು BJP ಮೇಡಮ್. ಯಾರು ನಿಂತ್ಕೊಳ್ಳಿ ಆಗ್ತೀವಿ, ಯಾರು ನಿಂತ್ಕೊಳ್ಳಿ BJP ಅವರು BJPಗೆ ಓಟ್ ಆಗ್ತೀವಿ. ನಾವು ಬಂದು ಇರ್ತೀವಿ ನೋಡಿ, ಪಕ್ಷ ನೋಡಿ ಹಾಕ್ತೀವಿ. ನಾವು ಕಾಂಗ್ರೆಸ್ ಒಳ್ಳೆ ಇಬ್ಬರು, ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ಸರ್, ಈ ಕ್ಷೇತ್ರದಲ್ಲಿ ಈ ಬಾರಿ ರಾಜೀವ್ ಗೌಡ ಅವರು ನಿಂತಿದ್ದಾರೆ ಕಾಂಗ್ರೆಸ್ನಿಂದ, BJP ಅಭ್ಯರ್ಥಿಯಾಗಿ ಶೋಭಾ ಕರಂದ್ಲಾಜೆ ಅವರು ನಿಂತಿದ್ದಾರೆ. ಸೊ ನಿಮ್ಮ ಮತ ಯಾರಿಗೆ ಅಂತ? ಅಲ್ಲ ಮೇಡಮ್ ಅವರೇ, ಗೋಪಾಲಪ್ಪನವರು ಚೆನ್ನಾಗಿ ಮಾಡವ್ರೆ. ನಮಗೆ ಗೋಪಾಲಪ್ಪನವರು ಇರಬೇಕು, ಹಾಕೋಣ ಕಾಂಗ್ರೆಸ್ಗೆ ಹಾಕೋಣ ಮೇಡಮ್. ಯಾಕಂದರೆ ಬಡವ್ರ ಪಕ್ಷ ಇರಲಿ, ಮಾಡೋಣ. ಓಕೆ. ಬಟ್ ನಿಮ್ಗೆ ಓಟ್ ಬಂತು ಅಂದರೆ ಯಾರಿಗೆ ಓಟ್ ಹಾಕ್ತೀರಾ? ಮಸ್ಟ್ BJPಗೆ ಹಾಕ್ತೀವಿ ಸರ್. ಮೋದಿಯವರು ಮತ್ತು ನಮ್ಮ BJP ಅವರು ಚೆನ್ನಾಗೇ ಇದು ಮಾಡಿದ್ದಾರೆ. ಮತ್ತು ಮೋದಿಯವರು ದೇಶಕ್ಕೆ ಇದು ಮಾಡಿದ್ದಾರೆ. ಅಪ್ಪ ಹೇಳಿದ್ರ BJP ಹಾಕುವಂತ? ಇಲ್ವಾ? ನಿನಗೆ ಸ್ವತಃ ನಿಮಗೆ ಅನಿಸಿದೆ BJP ದೇಶಕ್ಕೆ ಒಳ್ಳೆ ಇದು ಅಭಿವೃದ್ಧಿ ತಂದವ್ರೆ. ಆಮೇಲೆ ಒಳ್ಳೆ ಹೆಸರು ತಂದವ್ರೆ. ಕಾಂಗ್ರೆಸ್ನವ್ರು ತಂದಿಲ್ವಾ? ಇಲ್ಲ, ಏನು ತಂದಿಲ್ಲ ಅವರು. ಸರ್, BJP ಬಂದರೆ ಖುಷಿ ಆಗುತ್ತಾ, ಕಾಂಗ್ರೆಸ್ ಬಂದರೆ ಖುಷಿ ಆಗುತ್ತಾ ಹೇಳಿ ಫಸ್ಟ್. ನಮ್ಮ BJP. ಯಾಕೆ BJP ಅಂದರೆ ಎಲ್ಲ ತುಂಬ ಒಳ್ಳೇದು ಮಾಡ್ತಾವ್ರೆ. ತುಂಬಾ ಒಳ್ಳೇದು ಮಾಡ್ತಾವ್ರಾ? ಏನಾದರೂ ಒಳ್ಳೇದು ಮಾಡಿರೋದು ಒಂದಷ್ಟು ವಿಚಾರಗಳು ನಮ್ಮ ಕ್ಷೇತ್ರ ಬಂದ್ಬಿಟ್ಟು K. ಗೋಪಾಲಯ್ಯ ಅವರು ಎಲ್ಲ ಒಳ್ಳೇದು ಮಾಡೋರು, ತುಂಬ ಒಳ್ಳೇದು. ಏನೇನು ಕೆಲಸಗಳು ಮಾಡಿದ್ದಾರೆ ಗೋಪಾಲಯ್ಯನವರು? ಕೆಲಸಗಳಂದರೆ ಹೇಳೋಕ್ಕಾಗಲ್ಲ, ತುಂಬ ಮಾಡಿದ್ದಾರೆ. ಅದೇ ಯಾವ್ಯಾವ ಕೆಲಸಗಳು ಮಾಡಿದ್ದಾರೆ ಅಂತ ಅಂದರೆ ನಿಮಗೆ ಯಾವುದಾದ್ರೂ ಯೂಸ್ಫುಲ್ ಆಗಿದೆನಾ, ಹೇಗೆ ಅಂತ? ಇನ್ನು ಇಲ್ಲಿ ನಮ್ಮ ಕಡೆ ಎಲ್ಲ ಫುಟ್ಪಾತ್ ಎಲ್ಲ ಸೂಪರಾಗಿ ಮಾಡಿಸ್ಕೊಟ್ಟಿದ್ದಾರೆ. ಆಮೇಲೆ ಬಡವರಿಗೆ ಮನೆ ಕಟ್ಸ್ಕೊಟ್ಟಿದ್ದಾರೆ. ಆಮೇಲೆ ತುಂಬ ಮಾಡಿಸಿದ್ದಾರೆ. ಶಾಲೆಗಳು ತುಂಬ ಕಟ್ಸ್ಕೊಟ್ಟಿದ್ದಾರೆ, ಎಲ್ಲ ಮಾಡಿಸಿದ್ದಾರೆ. ನಿಮಗೆ BJP ಬಂದರೆ ಖುಷಿ? BJP ಬಂದರೆ ಖುಷಿ. ಓಕೆ. ಇಲ್ಲಿ ನಿಮಗೆ ಅನ್ಸುತ್ತಾ ಸರ್, ಈ ಕಾಂಗ್ರೆಸ್ನ 5 ಗ್ಯಾರಂಟಿಗಳು ವರ್ಕ್ ಆಗುತ್ತೆ, ಇಲ್ಲ ನಮ್ಮ ಮೋದಿಜಿ ಅವ್ರ ಗ್ಯಾರಂಟಿಗಳು ವರ್ಕ್ ಆಗುತ್ತೆ? ಯಾವುದು? ಕಾಂಗ್ರೆಸ್ 5 ಗ್ಯಾರಂಟಿನೂ ವರ್ಕ್ ಆಗ್ತಾ ಇದೆ. ಆದರೆ ಇಲ್ಲಿ ಮತ್ತೆ ನಮ್ಮ ಮೋದಿಜಿ ಅವ್ರದ್ದು ಕೂಡ ಒಂದಷ್ಟು ಗ್ಯಾರಂಟಿಗಳು ಹೇಳ್ತಾ ಇದ್ದಾರೆ. ಅವ್ರದ್ದು ಏನು? ಅದೇ ಇವಾಗ ಸ್ಟೇಟು ಕಾಂಗ್ರೆಸ್ ಇದ್ದರೆ ಪರವಾಗಿಲ್ಲ, ಸ್ಟೇಟ್ ಕಾಂಗ್ರೆಸ್ ಇರಲಿ, ಸೆಂಟ್ರಲ್ BJP ಇರಬೇಕು. ಇವಾಗ ಸ್ಟೇಟ್ ಅಂದರೆ ನಮ್ಮಂಥ ಬಡವ್ರಿಗೆಲ್ಲ ತುಂಬ ಈ ಸಿಲಿಂಡ್ರು ಅದು ಇದೆಲ್ಲ ತುಂಬ ರೇಟ್ ಆಗಿದೆ, ಪೆಟ್ರೋಲ್ ಅದು ಇದೆಲ್ಲ ಕಷ್ಟ ಆಯಿತು.
ಇವಾಗ ಅದರಿಂದ ನಮಗೆ ಸ್ಟೇಟ್ ಕಾಂಗ್ರೆಸ್ ಇದ್ಬಿಟ್ಟು ಸೆಂಟ್ರಲ್ ಬಿ ಜೆ ಪಿ ಬರಬೇಕು. ಬಿಜೆಪಿ ಏನಿಲ್ಲ ಬಿಜೆಪಿ ಅಂತವ್ರೆ. ಸರ್ ನೀವು ಮಾತಾಡ್ಬೇಕು ಸರ್, ಹೇಳಿ. ಕಾಂಗ್ರೆಸ್ ಬಂದರೆ ಇನ್ನೂ ಅಕ್ಕುಟ್ಟು ಹೋಗುತ್ತೆ. ಬಿ ಜೆ ಪಿನೇ ಬರಬೇಕು. ಅಷ್ಟೇ. ಕಾಂಗ್ರೆಸ್ ಬಂದ್ರೆ ಏನು ಈಗ ಆಗ್ತೈತೆ ನೋಡಿದ್ದೀರಾ? ದೇಶ ಎಲ್ಲ ಹಾಳಾಗೋಯ್ತೈತೆ, ಪ್ರಯೋಜನನೇ ಇಲ್ಲ. ಯಾಕೆ ಬಿಜೆಪಿ ಬಂದ್ರೆ ಬಂದರೆ ಏನೋ ಒಂದು ವ್ಯಾಲಿನಾರು ಇರುತ್ತೆ ಅದಕ್ಕೆ. ಹಾಂ, ಬಿಜೆಪಿ ಬಂದ್ರೆ ಏನು ಉಪಯೋಗಗಳು ಏನು ಉಪಯೋಗ ಎಲ್ಲಾವುದು ಆಗುತ್ತೆ ಸರಿಯಾಗಿ ಇದು ಮಾಡಿದ್ರಿ. ಆದ್ರೆ ಒಟ್ನಲ್ಲಿ ಕಾಂಗ್ರೆಸ್ ಬಂದು ಹೋಗಿದೆ ಎಲ್ಲ ಹೋಗ್ಬಿಟ್ಟಿದೆ. ಶುರುವಾಗಿದೆ ಅಂತಾರೆ ಸರ್. ಕಾಂಗ್ರೆಸ್ ಬಂದ್ರೆ ಏನ್ ಹೇಳ್ತೀರಾ ಇದಕ್ಕೆ ಅಂತ? ದೇಶ ಬಿಜೆಪಿ ಬರಬೇಕು. ಬಿಜೆಪಿ ಬಂದ್ರೆ ಅನುಕೂಲ ಆಗುತ್ತೆ ಮೇಡಮ್. ಸರ್ಕಾರದ ಬರೇ ಮೋಸ. ಸರ್ ಯಾವ ಸರ್ಕಾರ ಮೋಸ ಸರ್? ಕಾಂಗ್ರೆಸ್ ಸರ್ಕಾರ ಮೇಡಮ್. ಏನು ಮೋಸ ಮಾಡೋರ ನಿಮಗೆ? ಏನು ಮೋಸ ಮಾಡಿದೆ? ಎಲ್ಲ ಫ್ರೀ ಕೊಟ್ಟು ಎಲ್ಲ ಹಾಳಾಗೋಯ್ತು. ನೀರಿಲ್ಲ, ಏನಿಲ್ಲ, ಬೆಳಿಲ್ಲ, ನೀವು ಒಂದು ಕೆರೆ ತುಂಬಿಲ್ಲ ಮೇಡಮ್. ನಮಗೆ ಮೋದಿ ಬರ್ಬೇಕಷ್ಟೇ. ಮೋದಿ ಬರ್ಬೇಕು. ಹೇಳಿ ಸರ್, ಮೋದಿಗೆ ಏನಾರು ಒಂದು ಮೆಸೇಜ್ ಅಂದ್ರೆ? ಮೋದಿ ಬಗ್ಗೆ ಎಷ್ಟು 70 ವರ್ಷ ಏನೋ ಮಾಡಿದಾಗ ಇದು ಮಾಡ್ಯಾರೆ, ರಾಮ ಮಂದಿರ ಕಟ್ಸ್ಯಾರ ಮೇಡಮ್. ಅದೇ ನಮಗೆ ಖುಷಿ. ಮೋದಿ ಬರಬೇಕು. ಓಕೆ, ಅವ್ರು ಬಂದ್ರೆ ಏನೇನು ಕೆಲಸಗಳು ಆಗ್ಬೇಕು ಅವರಿಂದ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀರಾ ನೀವು? ಎಲ್ಲ ಆಗಿದೆ, ರೋಡ್ ಎಲ್ಲ ಆಗಿದೆ, ನೀರು ಎಲ್ಲ ಬೇಕು. ಒಟ್ಟಾಗಿ ಕಾಂಗ್ರೆಸ್ನವ್ರು ಮಾತ್ರ ಬರಬಾರ್ದು ಮೇಡಮ್, ಬರಬಾರ್ದು. ಬಿಜೆಪಿ ಬರ್ಬೇಕು. ನಮಗೆ ಏನು ನೀರಿಲ್ಲ, ಏನಿಲ್ಲ, ಎಲ್ಲ ವ್ಯವಸ್ಥೆ ಇಲ್ಲ, ಏನಲ್ಲ ರೀ, ಎಲ್ಲ ಬರ್ಬೇಕು. ಅವರೇ ಬರ್ಬೇಕು. ಅವರೇ ಬಂದರೆ ಎಲ್ಲ ದಾನ ಇದ್ದಂಗೆ. ನಮಗೆ ಏನು ಅನ್ನದಾನ ಏನಿಲ್ಲ. ಏನಿದ್ರೆ ಬಿಜೆಪಿ ಬರ್ಬೇಕು. ಕಾಂಗ್ರೆಸ್ ಇಲ್ಲ ಬರಲೇಬಾರ್ದು. ಕಾಂಗ್ರೆಸ್ ಬರಲೇಬಾರ್ದು. ಬಿಜೆಪಿ ಬರ್ಬೇಕು. ನಮಗೇನಿಲ್ಲ ನೀರಿಲ್ಲ, ಏನಿಲ್ಲ, ವ್ಯವಸ್ಥೆ ಇಲ್ಲ, ಏನಿಲ್ಲ. ನಮ್ಮ ಎಲ್ಲ ಹೊಸಪೇಟೆ ತಾಲೂಕು ಜಿಲ್ಲಾ ಅಲ್ಲ, ಎಲ್ಲ ಬಂದ್ರೆ ಕೂಡ ಬಿಜೆಪಿ ಬರ್ಬೇಕು. ಎಲ್ಲ ಬಿಜೆಪಿ ಬರ್ಬೇಕಮ್ಮ. ಬಿಜೆಪಿ ಬಂದ್ರೆ ಏನಿಲ್ಲ, ಬಿಜೆಪಿ ಬರ್ಬೇಕು ಅಷ್ಟೇ. ಬಿಜೆಪಿ ಇದ್ರೆ ಏನಿಲ್ಲ. ಗ್ಯಾರಂಟಿ ಅವರೇ ಬರ್ತಾರೆ. ಗ್ಯಾರಂಟಿ 100% ಗ್ಯಾರಂಟಿ. 100% ಗ್ಯಾರಂಟಿ. ಬಿಜೆಪಿ ಬರ್ಬೇಕು. ಕಾಂಗ್ರೆಸ್ ಮೇಡಮ್. ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ಸಲ್ಲಿ ಫ್ಯೂಚರ್ ಇದೆ. ಬಡ ಕುಟುಂಬದವರು ಎಲ್ಲರೂ ಯಾವುದೇ ಥರ ತೊಂದರೆಗೆ ಹೋಗಲ್ಲ. ಅವ್ರಿಗೆಲ್ಲ ಥರ ಫ್ಯೂಚರ್ ಇದೆ, ಹೆಲ್ಪ್ ಆಗುತ್ತೆ. ಬಿ ಜೆ ಪಿ ಸರ್ಕಾರದಿಂದ ಬಡವ್ರಿಗೆ ಯಾವುದೇ ಥರ ಹೆಲ್ಪ್ ಇಲ್ಲ. ಮಧ್ಯವರ್ಗದವ್ರಿಗೆ ವರ್ಕ್ ಇದೆ, ಅವ್ರಿಗೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಿರೋ ಬಡ ಮಕ್ಕಳಿಗೆ ಯಾರಿಗೂ ಹೆಲ್ಪ್ ಆಗಲ್ಲ. ಅದರಿಂದ ಬಿ ಜೆ ಪಿ ಸರ್ಕಾರ ಬೇಡ ಮೇಡಮ್. ಅವ್ರಿಗೆ ಗ್ಯಾರಂಟಿ ಕೊಟ್ಟರು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಚಾಯ್ಸ್ ಮಾಡ್ತಾ ಇಲ್ಲ. ಆಗ ಇದು ಬಂದ್ಬಿಟ್ಟು ಆವಾಗಿಂದ ಬಂದಿರೋ ಪಕ್ಷ ಇದು. ಈ ಪಕ್ಷದಲ್ಲಿ ಯಾರೇ ಗೆದ್ರೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಫ್ಯೂಚರ್ ಇದೆ ಬಡ ಮಕ್ಕಳಿಗೆ. ಇವಾಗ ನೋಡಿ RTI ಸೀಟ್ ಅಂತ ಮಾಡಿದ್ರು. ಅವ್ರ ಸರ್ಕಾರ ಇದ್ದಾಗ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಅಂತ ಮಾಡಿದರು. ಬಿ ಜೆ ಪಿ ಸರ್ಕಾರ ಬಂತು, 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಮಾಡಿದ್ರು. ಇನ್ನು ಮುಂದಕ್ಕೆ ಓದಬೇಕು ಅಂದರೆ ನಮ್ಮಂಥವ್ರಿಗೆ ಓದ್ಸೋಕ್ಕಾಗಲ್ಲ. ಇವಾಗ ನಾವು ಒಂದು ಮೂಟೆ ಈರುಳ್ಳಿ ತೊಗೊಂಡ್ರೆ 1000 ರೂಪಾಯಿ, ಅದು ಮಾರೋಕ್ಕೆ 1 ವಾರ ಬೇಕು. ಅದ್ರಲ್ಲಿ ಸಿಕ್ಕೋದು ನಮ್ಗೆ 250 ರೂಪಾಯಿ. 250 ರೂಪಾಯಿ ತೊಗೊಂಡು ನಾವು 8 ಲಕ್ಷ 9 ಲಕ್ಷ ಡೊನೇಷನ್ ಮಾಡಿ ಎಲ್ಲಿಂದ ಓದಿಸ್ಬೇಕು? ಅದರಿಂದ ಬಿ ಜೆ ಪಿ ಸರ್ಕಾರ ಬೇಡ. ಇಲ್ಲ ಮೇಡಮ್, ಕಾಂಗ್ರೆಸ್ ಮೇಡಮ್. ಓಕೆ, ಇನ್ನು ಕಾಂಗ್ರೆಸ್ ಬಹಳಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನೋದು ಏನಾದ್ರು ನಿರೀಕ್ಷೆ ಇದೆನಾ ಅವ್ರು ಬಂದ್ರೆ ಅಂತ? ಮಾಡ್ತಾರೆ ಮೇಡಮ್, ಖಂಡಿತ ಮಾಡ್ತಾರೆ. ಅವ್ರು ಮಾಡೋದ್ರಿಂದ ಬಡವರು ಎಷ್ಟೋ ಜನ ಬದುಕ್ತಾರೆ. ಮಧ್ಯಮ ವರ್ಗದವ್ರಿಗಿಂತ ಅವ್ರ ಮೇಲೆ ಬರ್ತಾರೆ. ಯಾಕಂದರೆ ಇವಾಗ ಆಲ್ರೆಡಿ ಮಧ್ಯಮ ವರ್ಗದವ್ರಿಗೆ ಏನೂ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋಷ್ಟು ಅವ್ರು ಆಲ್ರೆಡಿ ದುಡ್ಡು ಮಡಗಿದ್ದಾರೆ, ಮನೇಲಿದ್ದಾರೆ, ಆರಾಮಾಗಿದ್ದಾರೆ. ಇವಾಗ ಇವ್ರು ಕೂಲಿ ಕೆಲಸ ಮಾಡೋರಿಗೆ ಇವ್ರು ಇವತ್ತು ಇಲ್ಲಿ ದುಡಿಬೇಕು, ಬೆಳಿಗ್ಗೆ ತಿನ್ನಬೇಕು ಅಷ್ಟೇ. ಇವಾಗ ಇಲ್ಲಿ ದುಡಿಲಿಲ್ಲ ಅಂದರೆ ಬೆಳಿಗ್ಗೆ ಉಪವಾಸ ಇರಬೇಕು ಅವರು. ಅದೇ ಕಾಂಗ್ರೆಸ್ ಸರ್ಕಾರ ಬಂದರೆ ಅವರು ದುಡಿತಾರೆ, ಎಲ್ಲ ಮಾಡ್ತಾರೆ. ಇವಾಗ ಇಂದಿರಾ ಕ್ಯಾಂಟೀನ್ ಇತ್ತು ಎಲ್ಲ ಕಡೆ, ಎಲ್ಲರೂ ತಿಂತಾಯಿದ್ರು. ಇವಾಗ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಮಾಡಿದರು. ಇಷ್ಟು ದಿನ ಎಲ್ಲೋ ಹೋಯ್ತಾಯಿದ್ರು ಅವರೆಲ್ಲ. ಒಂದು ಹೋಟ್ಲಿಗೆ ಹೋದ್ರೆ 40 ರೂಪಾಯಿ ಕೇಳ್ತಾರೆ ಒಂದು ಊಟ. ಎಲ್ಲಿಂದ ತಿಂತಾರೆ? 40 ರೂಪಾಯಿ ಅಂದರೆ ಅವ್ರು 4 ಮೂಟೆ ಎತ್ತಾಕಿದ್ರೆ ಸಿಕ್ಕೋದು 40 ರೂಪಾಯಿ. ಆ 40 ರೂಪಾಯಿ ಇಲ್ಲಿ ಖರ್ಚು ಮಾಡಿದ್ರೆ ಮನೆಗೆ ಏನು ತೊಗೊಂಡೋಗ್ತಾರೆ? ಅದರಿಂದ ಕಾಂಗ್ರೆಸ್ ಸರ್ಕಾರ ಚಾಯ್ಸ್ ಮಾಡೋದು. ನಮಗೆ BJP ಬೇಕಾಗಿರೋದು. ಯಾಕಂದರೆ ಎಲ್ಲ ಒಳ್ಳೆ ಇದೆಲ್ಲ ಮಾಡ್ತಾ ಇದ್ದಾರೆ. ಒಂದು ಆಧಾರ್ ಕಾರ್ಡ್ ಬೇಕಾದರೂ ನಮ್ಮ ಮಕ್ಳು ಕಳೆದು ಹೋದರೆ ಅದಕ್ಕಿಂತ ಇದು ಮಾಡ್ತಾ ಇದ್ದಾರೆ. ನಮಗೆ BJPಯಿಂದ ತುಂಬ ಇಷ್ಟ ಆಗುತ್ತೆ. ಹಂಗಂತ ಇಲ್ಲ, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಒಳ್ಳೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ BJP ಮೋದಿ ಅವರು. ಅದಕ್ಕೆ BJP ಅಂತ ಬೇಕಂತ ಇರೋದು. ಅದು ಇದೆ, ಅದರಿಂದ ಫ್ರೀ ಬಸ್ ಕೊಟ್ಟಿದ್ದಾರೆ ಅಂತ. ಅದಕ್ಕೋಸ್ಕರ ಒಳ್ಳೇದು ಯಾವುದಂತ ಹುಡುಕ್ಬೇಕಿಲ್ವಾ? ಒಳ್ಳೇದು ಅಲ್ಲಿ ನಡೀತದೋ ಒಳ್ಳೇದು ಮಾಡಬೇಕು ಇಲ್ವಾ? ಇವತ್ತು ಇವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ ಫ್ರೀ ಇದೆ ಅಂತ ಎಲ್ಲದಕ್ಕೂ ಅದು ನಮ್ಮ ಮೇಲೆ ಹಾಕ್ತಾರೆ ಫ್ರೀ ಇರೋದು ಇಲ್ವಾ? ಅದೇ ಬೇರೆ ಮಾಡ್ತಾ ಇರುವಂತಹ ಕೆಲಸಗಳೆಲ್ಲ ಖುಷಿ ಇದೆ, ಪರವಾಗಿಲ್ಲ. ಮತ್ತೆ ಮೋದಿಜಿ ಅವ್ರು ಬಂದ್ರೆ ಏನೇನೆಲ್ಲ ಚೇಂಜಸ್ ಆಗ್ಬೋದು, ಏನ್ ಮಾಡ್ಬೇಕಂತ ನಿಮಗೆ ಅನ್ಸುತ್ತೆ? ಈ ಥರ ನಮ್ಮ ಹತ್ರ ಬಡವ್ರಿಗೆ ಹೆಲ್ಪ್ ಮಾಡಿದ್ರೆ ಸಾಕು. ಅವ್ರು ತುಂಬ ಎಲ್ಲರೂ ಇವಾಗ ಹೇಳಿಲ್ವ, ಅವರು ಸೌಕರ್ಯ ಇದು ಮಾಡ್ತಾರೆ ಎಲ್ಲ ಅಂತ. ಬಡವ್ರನ್ನೂ ಸ್ವಲ್ಪ ನೋಡ್ಬೇಕು ಅವರು. ಇವರು BJP, ನಾವು ಕಾಂಗ್ರೆಸ್. ಹೌದು. ಕಾಂಗ್ರೆಸ್ ಅಂದರೆ ಜನಗಳಿಗೆ ಚೆನ್ನಾಗಿ ಅನುಕೂಲ ಮಾಡಿಕೊಡ್ತಾರೆ ಅಂತ. ಎಲ್ಲ ಉಗಿತಾರೆ. ಏನು ಮಾಡ್ತೀರಾ? BJP ಸೆಂಟ್ರಲ್ ಸರಿ, BJP ಇಲ್ಲಿ ನಮ್ಮ ಕಾಂಗ್ರೆಸ್ ಇದ್ದರೆ ಒಳ್ಳೆಯದು. ಹೌದೌದು. ದುಡ್ಡಿಗೆ ಎಲ್ಲದಕ್ಕೂ ರಿಲೀಸ್ ಆಗುತ್ತೆ.
ಫಂಡ್ ರಿಲೀಸ್ ಆಗುತ್ತೆ. ಯಾಕೆ ಸರ್ ನಮ್ಮ ಬಿಜೆಪಿ ಅವ್ರು ಬಂದ್ರೆ ಬಿ ಜೆ ಪಿಯವರು ಎಲ್ಲಿ ಮಾಡ್ತಾರೆ? ಎಲ್ಲ ಬಂದಿದ್ದು ಟ್ಯಾಕ್ಸ್ ಕೊಟ್ಟಿಲ್ಲ ಅಂತಾರೆ, ಕಂಪ್ಲೇಂಟ್ ಆಗಿದೆ, ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದಾರೆ, ನಮ್ಮದು ಹಳೆ ದುಡ್ಡು ಅಮೌಂಟು ಬಂದಿಲ್ಲ, GST ಅಮೌಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ತಾನೆ, ಪೇಪರಲ್ಲಿ ಬಂದಿದೆಯಲ್ಲ. ನೋಡೋಣ, ಆದರೆ ಬಿ ಜೆ ಪಿ ಬಂದರೂ ಒಳ್ಳೆಯದು, ನೋಡೋಣ. ಎರಡು ಹೇಳ್ತಾ ಇದ್ದೀರಲ್ಲ, ಅದು ಬಂದರೆ ಇದು ಎರಡು ಕಡೆನೂ ಇರಬೇಕು, ತಕ್ಕಡಿ ಥರ ಆ ಕಡೆ ಯಾವುದು ಒಳ್ಳೆ ಕೆಲಸ ಎಲ್ಲ ಮೋದಿ ಒಬ್ಬರೇ ನೋಡಿ ಮಾಡಬಾರ್ದು. ಅವರೊಬ್ಬರೇ, ಇಲ್ಲಿರೋರು ಎಷ್ಟು ಜನ ಅನ್ಯಾಯ ಮಾಡೋರು ಇದ್ದಾರೆ. ಮೋದಿ ಒಬ್ಬರು ಒಳ್ಳೆಯವರು, ಅವರೊಬ್ಬರ ಮುಖ ನೋಡ್ಕೊಂಡು ಹಾಕ್ಬಾರ್ದು. ಇಲ್ಲೂ ಜನಗಳು ಆ ಥರ ಇರಬೇಕಲ್ಲ, ಮೋದಿ ಥರ ಎಲ್ಲ ಮೋದಿ ಥರ ಇರಬೇಕಲ್ಲ, ಅದೇಳಿ ಅಲ್ವಾ? ಮೋದಿ ಥರ ಅವರೊಬ್ಬರು ಪರ್ಸನ್ ಮೇಯ್ನ್. ಎಲ್ಲರೂ ಅವ್ರು ಇಲ್ಲಿ ಎಷ್ಟು ಜನ ತಿನ್ನೋರಿದ್ದಾರೆ, ಎಲ್ಲದರಲ್ಲೂ ತಿನ್ನೋರಿದ್ದಾರೆ ಅಲ್ವಾ? ಹಾಗಾಗಿ ನೋಡೋಣ, ದೇವ್ರು ಯಾವ ಕಡೆ ಎಳಿತಾನ ಒಳ್ಳೆ. ಅಲ್ಲ, ಇನ್ನೇನು ಹೇಳೋದು, ಎಲ್ಲರೂ ಪೇಪರಲ್ಲಿ ಗೊತ್ತಿದೆ, 400ಕ್ಕೆ 400 ಗೆಲ್ತಾರೆ, ಅದ್ರ ಬಗ್ಗೆ ಹೇಳ್ಬಾರ್ದು ಹೋಗಿ ಅಷ್ಟೇ. BJP ಅವ್ರು ಗೆಲ್ತಾರೆ ಹೋಗಿ ಅಷ್ಟೇ, 400ಕ್ಕೆ 400 ಗೆಲ್ತಾರೆ, ಅದ್ರ ಬಗ್ಗೆ ಇನ್ನೇನು ಕೇಳಬೇಡಿ ಅಷ್ಟೇ, ಒಂದೇ ಸ್ಟೇಟ್ಮೆಂಟ್ ನಮ್ಮ ಅಷ್ಟೇ. ಹೌದು, 400 ಅಂತೂ ಪಕ್ಕ ಹೋಗಿ. ಬಿಜೆಪಿ ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ ಅಂತ? ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಬರ್ಬೇಕು. ಯಾಕೆ ನೀವು ಫ್ರೀ ಬಸ್ ಕೊಟ್ಟವ್ರೆ ಅಂತನಾ? ನಾವು ಫಸ್ಟ್ ಎಲ್ಲ ಅವರೇ ಇದು ಮಾಡ್ತಿದ್ದಲ್ಲ ಮುದುಕರಿಂದ. ಬರ್ತೈತೆ ಬಸ್ ಕೊಟ್ಟವ್ರೆ, ಅದಕ್ಕೆ ಅಲ್ವಾ ಜಾಸ್ತಿ ಹೆಣ್ಮಕ್ಳು ಕಾಂಗ್ರೆಸ್ ಅಂತಿರೋದು. ಅದಕ್ಕೆ ಅದು ಹೇಳಿದ್ದು. ಬಿಜೆಪಿ ಬರ್ಬಾರ್ದಂಗಂದ್ರೆ ಯಾವುದೋ ಬಂದಾಗ ಗೊತ್ತಿಲ್ಲ, ಒಟ್ಟಿನಾಗೆ ಈಗ ಸದ್ಯಕ್ಕೆ ಹಂಗೆ. ಕಾಂಗ್ರೆಸ್. ಥ್ಯಾಂಕ್ ಯು. ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ? ಫ್ರೀ ಬಸ್ಸು, ಸಿಲಿಂಡ್ರು, ದುಡ್ಡು ಸಿಲಿಂಡ್ರು, ಅದಕ್ಕೆ ಬಿಜೆಪಿ ಅವ್ರು ಕೊಡಲ್ವಾ? ಅವ್ರ ಗ್ಯಾರಂಟಿಗಳನ್ನ ಕೊಡ್ಬೋದೇನೋ ಬಂದ್ರೆ? ಕೊಡ್ತಾರ, ಇವರು ತುಂಬಾ ನಮಗೆ ಇಷ್ಟ. ಅದಕ್ಕೆ ಯಾರು ಕಾಂಗ್ರೆಸ್ ತುಂಬಾ ಇಷ್ಟ. ರಾಹುಲ್ ಗಾಂಧಿ ಅವ್ರ ಫೇವರೇಟ್ ಅವರಿಗೆ. ಸೂಪರ್. ಅವ್ರು ಕೊಡ್ತಾರೆ, ಕೊಡಲ್ಲ, ನಮ್ಗೆ ಇಷ್ಟ, ಅವ್ರಿಗೆ ಹಾಕ್ತಾರೆ. ಅವ್ರಿಗೆ ಅದಕ್ಕೆ ಕಾಂಗ್ರೆಸ್ಗೆ ಹಾಕೋದು. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದೇ ರೀ, ಕಾಂಗ್ರೆಸ್ಸಾ? ನಾವು ಕಾಂಗ್ರೆಸ್ ರೀ. ಯಾಕೆ ಮೇಡಮ್ ಕಾಂಗ್ರೆಸ್? ಎಲ್ಲ ಸವಲತ್ತು ಐತಾರೆ, ಅವ್ರಲಿಂದ ನಮ್ಮ ಪೆನ್ಷನ್ ದುಡ್ಡು ಅದು ಎಲ್ಲ ಅವರೇ ಎಲ್ಲ ಕೊಡೋದು. ಯಾರು ಕೊಡ್ತಾರೆ? ನಾವು ನಮ್ಮ ಯಜಮಾನ್ರೆಲ್ಲ ಮೇಲೆ ಹೋಗಿರ್ತಾರ, ನಮ್ಗೆ ದುಡ್ಡು ಪೆನ್ಷನ್ ದುಡ್ಡು ಕೊಡೋರು ಯಾರು? ಇಂದಿರಾ ಗಾಂಧಿನೇ ಇಲ್ಲ ಆವಾಗ್ಲಿಂದು. ಅದಕ್ಕೆ ಅವ್ರಿಗೆ ಇಂದಿರಾ ಗಾಂಧಿ ಇರೋದಕ್ಕೆ ಅವರೇ ಬರಬೇಕು. ಬಿಜೆಪಿ ಬೇಡ, ಕಾಂಗ್ರೆಸ್ ಅಷ್ಟೇ ರೀ. ಯಾರ್ಲಿಂದ ಆತಗೆ 2,000 ರೂಪಾಯಿ ಹಾಕ್ತಾರ, ಒಂದು ಬಾಟ್ಲಿಂದ 30 ರೂಪಾಯಿ ಏರಿಸಿ ಕೊಡ್ತಾನ ಸಿದ್ದರಾಮಯ್ಯ. ಎಲ್ಲಿ ಕೊಡ್ತಾನ? ಅವ್ರ ಅಪ್ಪನ ಮನೆಯೊಳದು ಕೊಡ್ತಾನ. ಒಂದು ಬಾಟ್ಲಿಗೆ 30 ರೂಪಾಯಿ ಏರ್ಸ್ಯಾನ. ಯಾರು ಕೊಡ್ತಾಯಿದ್ದೀವಿ? ಒಬ್ಬ ರೈತ ಯದಿಮರ ಮಠ ದುಡ್ದು ದನ್ಕಂದಾಗ ಕುಡ್ದಾಗ 30 ರೂಪಾಯಿ ಕೊಡೋ ಧಾನ್ಯ ಯಾರು ಕೊಡ್ತಾರ? ಗೌರ್ಮೆಂಟ್ಲಿಂದ ಕೊಡ್ತೈತೆ. ಒಬ್ಬ ರೈತ ಇವತ್ತು 500 ರೂಪಾಯಿ 400 ರೂಪಾಯಿ ನಾವು ಶೀಲ ಕೊಡ್ತಾಯಿದ್ದೀವಿ. ರೈತ ಒಂದು ಪ್ಯಾಕೆಟು 60 ರೂಪಾಯಿ ಹಚ್ಚಕ್ಕೆ ಕೊಡ್ತೀವಿ ನಾವು. ಮೋದಿ ಇವರು ಕಲ್ತ್ಕೊಂಡು ನಮ್ಮ ರೈತರಿಗೆ ಒಳ್ಳೇದು ಮಾಡಬೇಕು. ನಮ್ಮದು ಅಗರಿಬೊಮ್ಮಳ್ಳಿ ತಾಲೂಕು, ಬಳ್ಳಾರಿ ಜಿಲ್ಲಾ. ನಾವು ಏನಂತೀವಿ ಅಂದ್ರೆ ರೈತರಿಗೆ ಒಳ್ಳೇದು ಮಾಡಬೇಕು. ಕಾಂಗ್ರೆಸ್ ರೈತರಿಗೆ ಏನು ಒಳ್ಳೇದು ಮಾಡ್ಯಾರ? ಬರಗಾಲ ಯಾಕೆ ಬಂತು? ನೀವು ಒಂದು ಪತ್ರಗಾರ್ತರು, ನೀವು ಬರಗಾಲ ಯಾಕೆ ಬಂತು? ಕುಡಿಯೋಕೆ ನೀರಿಲ್ಲ. BJP ಸರ್ಕಾರ ಇದ್ದಾಗ ಎಷ್ಟು ಸವಲತ್ತಿತ್ತು, ಎದಕ್ಕೆ ಈಗ ಯಾಕೆ ಬರಗಾಲ ಬಂತು? ಎದಕ್ಕೆ ಬರಗಾಲ ಬಂತು ರೀ? BJP ಸರ್ಕಾರ ಇದ್ದಾಗ ಬರಗಾಲ ಬಂತ? ಬರಲಿಲ್ಲ. ಒಂದು ಬಾಟ್ಲಿಗೆ 30 ರೂಪಾಯಿ ಏರ್ಸ್ಯಾರ. ಕುಡಿಯೋರು ಎಲ್ಲಿ ಹೋಗ್ಬೇಕು ಅಂದ್ರೆ 2,000 ರೂಪಾಯಿ ಫ್ರೀ, ಬಸ್ ಚಾರ್ಜ್ ಫ್ರೀ ಅಂದ್ರೆ ಅವ್ರಿಗೆ. ಅಂದ್ರೆ ದುಡ್ಡು ಯಾರ್ದು? ನಮ್ಮದೇ ದುಡ್ಡು ಯಾರು ಕೊಡ್ತಾರೆ? ನಾವು ಒಬ್ಬ ರೈತ ಎಲ್ಲ ಕೊಡೋದು. ಒಂದು ಪ್ಯಾಕೆಟಿಗೆ 60 ರೂಪಾಯಿ ಹಚ್ಚಕ್ಕೆ 200 ರೂಪಾಯಿ ಕೂಲಿ, 400 ರೂಪಾಯಿ ಇವತ್ತು ಕೊಟ್ಟಿವಿ. 60 ರೂಪಾಯಿ ಹಾಕ್ಯಂಬರಕ್ಕೆ ಬಾಡಿಗೆ. ಇವತ್ತು ನಾವು ಕಣ್ಣೀರು ವರ್ಷ ಅಂತ ಹೋಗ್ಬೇಕಾಗ್ತೈತಿ. ಎದಕ್ಕೆ ಮಾಡಬೇಡ್ರಿ ಎರಡು ಸರ್ಕಾರ ಕಲ್ತ್ಕೊಂಡು? ಸರ್, ಈ ಕಾಂಗ್ರೆಸ್ ಬಂದ್ಮೇಲೆ ರೈತರಿಗೆ ಒಂದಷ್ಟು ಕಷ್ಟಗಳು ಏನಾದರೂ ಆಯ್ತಾ? ಇಲ್ಲ, ಕಷ್ಟಗಳು ಏನಿಲ್ಲ. ಗಾಲಿದಾಗ ಕರೆನ್ಸಿ ಇಲ್ಲ, ರೋಡ್ ಮಾಡ್ಸಕ್ಕೆ ಅದಕ್ಕೆಲ್ಲ. ಎಲ್ಲರಿಗೆ 2,2 ಸಾವಿರ ಬಸ್ ಫ್ರೀ ಅಂದ್ರೆ ಎಲ್ಲಿದ್ದೆ ಬರ್ತೈತಿ ರೀ ಮೇಡಮ್? ಎಲ್ಲಿದ್ದೆ ಬರ್ತೈತಿ? ಎಲ್ಲಿದ್ದೆ ಬರ್ತೈತೆ? ಎಲ್ಲದೇ ಅಲ್ಲೇದಲ್ಲೇ ಕುಟ್ಕೊಂತ ಹೋದ್ರೆ ಎಲ್ಲಿದ್ದೆ ಬರ್ತೈತೆ ಹೇಳು? ರೈತರ್ಲಿಂದ ಬೈತಾ ಅದಾರ. ಈಗ ಆವಿನ ಗುದ್ದನ್ಯಾಕ ಹಾವು ಹೋಗಂದಿರತ್ತೆ, ಆವಿನ ಗುದ್ದನ್ಯಾಗ ಹೆಂಗೆ ಹಾವು ಬೈತಂದ ಅವ್ರು ಬೈಯಕ್ಕೆ ಹಚ್ಚಾರ. ಇಷ್ಟೇ ಮಾಡಿ ಕೊನೆಗೆ ನಮಗೆ BJP ಬರಬೇಕು. ಮೋದಿ ಏನು ಅನ್ಯಾಯ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ನಮ್ಮ ಸರ್ಕಾರ ಉಳಿಸ್ಯಾನ, ಎಲ್ಲ ಸರ್ಕಾರ ಉಳಿಸ್ಯಾನ ಮೋದಿ. BJPನ ಬರೋದು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಕೆಲವರು ಹೇಳ್ತಾ ಇದ್ದಾರೆ BJP ಬರಬೇಕು, ಮೋದಿಜಿಗೆ ಜೈ. ಯಾಕಂದರೆ ಭಾಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಮೋದಿಜಿಯವರು. ಸೊ ಹಾಗಾಗಿ ಯಾವ ಪಕ್ಷದಿಂದ ಯಾರೇ ನಿಂತರೂ ನಾವು ಪಕ್ಷವನ್ನು ನೋಡಿ ಓಟ್ ಹಾಕ್ತೀವಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಕಾಂಗ್ರೆಸ್ಗೆ ಭಾಳಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದೆ, ಮಹಿಳೆಯರಿಗೆ ಭಾಳಷ್ಟು ಹೆಲ್ಪ್ ಆಗಿದೆ. ಸೊ ಹಾಗಾಗಿ ಕಾಂಗ್ರೆಸ್ ಬಂದರೆ ಒಳ್ಳೇದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಫ್ರೀಡಮ್ TV. ಇದು ಜನಸಾಮಾನ್ಯರ ಶಕ್ತಿ.